ರಾಜ ಮಾತಾಂಡ ರತ್ನ ಸಿಂಹಾಸನಾಧೀಶ್ವರ ಅಮರಾವತಿಯ ಪರದರಶೋ ವಜ್ರಾಯುಧಧಾರಿ ಅಷ್ಟ ದಿಕ್ಕುಗಳ ಪರಿಪಾಲಕ ದೇವೇಂದ್ರ ಸಾರ್ವಭೌಮ ಜಯ ವಿಜಯೀ ಭವ, ಜಯ ವಿಜಯೀ ಭವ. देवेंद्र महाराज की जय। ಆಗಮ ಮುನಿಯ ತಿಥಿಗಳೇ, ಆಗಮ ಮುನಿಯ ತಿಥಿಗಳೇ, ಭೋರ್ಗರೆಯುತ್ತಿರುವ ಹೊರೆಯ ನೋಡಲ್ ಅಸಾಧ್ಯವು ಜಗದೀ. ಕಾಮಧೇನು ಕಲ್ಪವೃಕ್ಷ ಕಾಮಧೇನು ಕಲ್ಪವೃಕ್ಷ ದುರ್ಗರಾಜರೆಲ್ಲ ಸಹಿತ ದುರ್ಗರಾಜರೆಲ್ಲ ಸಹಿತ ಧನ ತರದೈರಾವತಗಳು ಪರಿಪರಿಯೋಳ್ ಬೆರೆಯುತ್ತಿಹವೆ ಹೇಳೈ ಸಚಿವರನೆ ಹರಿಪರಿಯಳು ಮೇರೆ ಬೆರಗುವ ರಾಜ್ಯದ ಪೊರೆಯನು ಹೇಳೈ ಸಚಿವರನೆ ಕಾಲ ಕಾಲಕ್ಕೆ ಮಳೆಗಳಾಗುತ್ತೆ ಬಂದ್ರೆ ಜನರ ಕಾಲ ಕಾಲಕ್ಕೆ ಮಳೆಗಳಾಗುತ್ತೆ ಬೆಳೆದ ಬೆಳೆಗಳಿಲ್ಲ ಬೆಳೆದ ಬೆಳೆಗಳಿಲ್ಲ ಧನ ತರದೈರಾವತಗಳು ಪರಿಪರಿಯೋಳ್ ಬೆರೆಯುತ್ತಿಹವೆ ಹೇಳೈ ಸಚಿವರನೆ ಹರಿಪರಿಯೊಳ ಮೇರೆ ಮೆರೆಗುವ ರಾಜ್ಯದ ಪೊರೆಯನು ಹೇಳೈ ಸಚಿವರನೆ. ಮಂತ್ರಿ ವರ್ಣದೇವ, ನಮ್ಮ ರಾಜ್ಯದಲ್ಲಿ ಸರ್ವ ಪ್ರಜೆಗಳು ಸುಖದಿಂದಿರುವರೆ, ಅಲ್ಲದೆ ಬ್ರಾಹ್ಮಣರೆಲ್ಲರೂ ಯಜ್ಞ ಯಾಗಾದಿಗಳಲ್ಲಿ ನಿರತರಾಗಿರುವರೆ. ಅದು ಅಲ್ಲದೆ ಸುತ್ತಮುತ್ತಲಿನ ದೇಶದ ರಾಜರುಗಳು ನಿತ್ಯವೂ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸಿ ಆಶೀರ್ವಾದವನ್ನು ಪಡೆಯುತ್ತಿರುವರೆ. ಅದನ್ನು ತಿಳಿಸಿ. ಅಮರಾಧೀಶನ ಲಾಲಿಸೇ ಹೇಳುವೆನು ಅಮರ ಲೋಕದ ಪರಿಯ ಮರಮುನಿಗಳೆಲ್ಲರೂ ಆನಂದ ಸಾಗರದಿ ಮುಳುಗಿ ಸಂತೋಷ ಭರಿತರಾಗಿಯರು ಕೇಳಮರೇಂದ್ರ. ನಮ್ಮ ರಾಜ್ಯದಲ್ಲಿ ಸರ್ವ ಪ್ರಜೆಗಳು ಸುಕ್ಷೇಮದಿಂದಿರುವ, ಇದು ಅಲ್ಲದೆ ಬ್ರಾಹ್ಮಣರು ಯಜ್ಞ ಯಾಗಾದಿಗಳಲ್ಲಿ ನಿರತರಾಗಿದ್ದಾರೆ. ಇದು ಅಲ್ಲದೆ ಭೂಲೋಕದಲ್ಲಿ ಮಳೆ ಬೆಳೆಗಳಾಗಿ ಸಕಲ ಪ್ರಜೆಗಳು ಸುಕ್ಷೇಮದಿಂದ, ಇದು ಅಲ್ಲದೆ ನಮಗೆ ಬರಬೇಕಾದ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸಿ ನಿತ್ಯವೂ ಆಶೀರ್ವಾದವನ್ನು ಪಡೆದು ಬೇಗಪ್ಪಣೆ. ಭಲೆ ಭಲ ಮಂತ್ರಿ ವರ್ಣದೇವ, ತಮ್ಮ ಪ್ರತಾಪಕ್ಕೆ ಮೆಚ್ಚಿದರು. ಕುಳಿತುಕೊಳ್ಳಿ ಬಿಡು. ಸೈನ್ಯಾದಿ ಯಮದೇವ, ನಮ್ಮ ರಾಜ್ಯದಲ್ಲಿ ನಿನ್ನ ಸೇನೆಯನ್ನು ಯಾವ ರೀತಿ ಇಟ್ಟಿರು ಎಂಬುದಾಗಿ ತಿಳಿಸು. ಬಿತ್ತರದಿ ಕತ್ತರಿಸುವೆ ನೋಡೈ ದೇವರಾಜ. ಭೂವರನೆ ಲಾಲಿಸೈ ಏರಿದವನು ನಾರಿಯನೆ ಭೂವರನೆ ಲಾಲಿಸೈ ತಂಡನಿಪ ಮಂಡಲವ ಖಂಡಿಸುತ್ತ ಸೈನ್ಯವನು ಚಂಡನಿಪ ಮಂಡಲವ ಖಂಡಿಸುತ್ತ ಸೈನ್ಯವನ್ನು ಪಡ್ಡ ಶತ್ರುಗಳ ಖಂಡಿಸಿ ಬಿಡುವನು. ಭೂವರನೆ ಲಾಲಿಸೈ ಲಾಲಿಸೈ ಲಾಲಿಸೈ. ದೇವರಾಜ, ನಮ್ಮ ಸೈನ್ಯವನ್ನು ಕಂಡರೆ ಪರರಾಜ್ಯರ ಸೈನ್ಯವು ಎಗರಿ ಹಿಮ್ಮೆಟ್ಟಿ ಓಡಿ ಹೋಗುತ್ತಿರುವುದು ಮುಂದಾನಪ್ಪಣೆ. ಭಲೆ ಭಲೆ ಸೈನ್ಯಾದಿ ಯಮದೇವ, ತಮ್ಮ ಪ್ರತಾಪಕ್ಕೆ ಮೆಚ್ಚಿದರು. ಕುಳಿತುಕೊಳ್ಳಿ ಪೀಠದಲ್ಲಿ.
ಸೇವಕ ನಿನಗೆ ಮಂಗಳವಾಗಲಿ. ಯಪ್ಪ ಸೇವಕ ಅದು ಯಾರ ಒಟ್ಟ ಬರೋದು ಬಟ್ಟಿವಿಲ್ಲ ಒಂದ ಒಟ್ಟ ಬಸ ಒಂದು ಬಟ್ಟಿವಿಲ್ಲ ಯಾವ್ದೋ ಒಂದು ಮಾಗಿ ಬಿಡ ಕಟ್ಕೊಂಡು ಗೋವಿಂದ 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 ಅಂತ ಬಂದವು. ಅದು ಯಾರಪ್ಪ ಅವರು? ಸೇವಕ ಓಯ್ ಏನು ನಾರದ ಮಹಾತ್ಮರು ಬರ್ತಿರೋರೆ? ಪರಮಾತ್ಮ ನನಗೆ ಗೊತ್ತು ಮಗೆ ಬಿಡ ಕಟ್ಕೊಂಡ್ಬಂದ್ರೆ ಅಂತೇಳಿ. ಸೇವಕ ಓಯ್ ಅವರನ್ನು ಸಕಲ ಮರ್ಯಾದೆಯೊಂದಿಗೆ ಆಸ್ಥಾನ ಕರೆದುಕೊಂಡು ಬಾ. ಬರಪ್ಪ. ಸುರಲೋಕ ಸುಖದಾಯಕ ದೇವತರ ಸಿದ್ಧ ಕಮಲೋಚನ ದೇವ ಸುರಲೋಕ ಸುಖದಾಯಕ ವರಿತೋ ಶ್ರೀ ಅಮರೇಂದ್ರ ದೇವಾದಿ ದೇವ ವರಿತೋ ಶ್ರೀ ಅಮರೇಂದ್ರ ದೇವಾದಿ ದೇವ ಅಮರ ಜಲದೂತ ಅಂತಜನ್ಯ ಫಲನ ದೇವ ಸುರಲೋಕ ಸುಖದಾಯಕ ದೇವ ಸಮಧೀನ ಕಮಲೋಚನ ದೇವ ಸುರಲೋಕ ಸುಖದಾಯಕ ಸುಮಹಾಸ ಗುಣವಾಸ ಸುಮಹಾಸ ಗುಣವಾಸ ಕಮಲ ವಿಹಾಸ ಸುಮಹಾಸ ಗುಣವಾಸ ಕಮಲ ವಿಹಾಸ ಸುರಲೋಕ ಸುಖದಾಯಕ ದೇವ ಸರಸಿಜ ಕಮಲೋಚನ ದೇವ ಸುರಲೋಕ ಸುಖದಾಯಕ ವರಿತೋ ಶ್ರೀ ಅಮರೇಂದ್ರ ದೇವಾದಿ ದೇವ ವರಿತೋ ಶ್ರೀ ಅಮರೇಂದ್ರ ದೇವಾದಿ ದೇವ ಅಮರ ಜಲದೂತ ಅಂತಜನ್ಯ ಫಲನ ದೇವ ಸುರಲೋಕ ಸುಖದಾಯಕ ದೇವ ಸರಸಿಜ ಕಮಲೋಚನ ದೇವ ಸುರಲೋಕ ಸುಖದಾಯಕ ನಾರಾಯಣ ಮಹಾತ್ಮರಿಗೆ ಅನಂತ ನಮಸ್ಕಾರ. ಎಲೆ ಇಂದ್ರಾದಿ ದೇವತೆಗಳೇ ನಿಮಗೆ ಮಂಗಳವಾಗಲಿ. ಮಹಾತ್ಮರೇ ಮಹೇಂದ್ರ ಕುಳಿತುಕೊಳ್ಳಿ ಪೀಠದಲ್ಲಿ. ಆಗಬಹುದಯ್ಯ. ನಾರಾಯಣ ನಾರಾಯಣ. ಮಹಾತ್ಮರೇ ಮಹೇಂದ್ರ ಅಪರೂಪಕ್ಕೆ ನಮ್ಮ ಆಸ್ಥಾನಕ್ಕೆ ಬರಲು ಕಾರಣವೇನು ಮಹಾತ್ಮರೇ? ಮಹೇಂದ್ರ. ಅದನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುವನು ಮಹಾತ್ಮರೇ. ಮಹೇಂದ್ರ ಮಹಾತ್ಮರೇ ಮುಂದೆ ತಿಳಿಸಬೇಕಾದ ವಿಚಾರವು ಹಾಗಿರಲಿ. ನಿನ್ನ ಅರಮನೆಯಲ್ಲಿರುವ ನಿನ್ನ ಮಡದಿಯಾದ ಸಚಿಯನ್ನು ಕರೆಯಿಸು. ಅದು ಅಲ್ಲದೆ ರಪ್ಪಸಾದಿ ಅಕ್ಷರಸೆಯನ್ನು ಕರೆಸಿ ನರ್ತನವನ್ನು ಏರ್ಪಡಿಸು. ಆಗಬಹುದು ಮಹಾತ್ಮರೇ, ತಾವು ತಿಳಿಸಿದಂತೆ ಆಗಲಿ. ಮಂತ್ರಿ ವರ್ಣದೇವ ಹೇ ರಾಜ, ನನ್ನ ಸತಿಯಾದ ಸಚಿದೇವೆಯನ್ನು ಆಸ್ಥಾನ ಕರೆದುಕೊಂಡು ಹೇ ಹೌದು. ಯಾರಲ್ಲಿ ಮಹಾರಾಣಿಯನ್ನು ಆಸ್ಥಾನಕ್ಕೆ? ನಾರಾಯಣ ನಾರಾಯಣ. ಶಶಿದೇವಿ ಬರವ.
ಹಾಗಂತ ನಮಸ್ಕರಿಸುವನು. ಸಜ್ಜಿ ನಿನಗೆ ಮಂಗಳವಾಗಲಿ. ಮಹಾತ್ಮರೇ ನಮಸ್ಕರಿಸುವನು. ಸಚಿದೇವರೇ ನಿಮಗೆ ಮಂಗಳವಾಗಲಿ. ಮಹಾತ್ಮರೇ ಸಚಿದೇವಿಯವರೇ ವಂದಿಪೆವೋ ನಿಮ್ಮಯ ಚರಣಕ್ಕೆ. ಆ ಆ, ವಂದಿಪೆವೋ ನಿಮ್ಮಯ ಚರಣಕ್ಕೆ ವರಮುನೇಂದ್ರ ತಮ್ಮಯ ದಯದಿ. ತಮ್ಮಯ ಪಾದ ಸೇವೆಯ ಗೈವೆವು, ತಮ್ಮಯ ಪಾದ ಸೇವೆಯ ಗೈವೆವು, ಆಶೀರ್ವದಿಸೈ ಮುನಿಪ. ಮಾತ್ಬರೆ ಸಚಿದೇವಿಯವರೇ ತಮ್ಮ ಅಮರಾವತಿಯಲ್ಲಿರ್ತಕ್ಕಂಥ ಅಮರ ಗಣಾಧೀಶರನ್ನು ದೈವ ಧ್ಯಾನ ಪಾರಾಯರನ್ನಾಗಿ ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಮಹಾತ್ಮರೇ. ಆಗಬಹುದು. ತಥಾಸ್ತು ಸಚಿದೇವರೇ. ಸಚ್ಚಿದೇವಿ ಕುಳಿತುಕೋ ಬಿಡಿದಲ್ಲಿ. ಆಗಬಹುದು. ಮಂತ್ರಿ ವರ್ಣದೇವ, ಹೇ ರಾಜ, ನಮ್ಮ ರಾಜ್ಯದಲ್ಲಿ ರಂಭಾದಿ ಅಪ್ಸರಸ್ಯರನ್ನು ಕರೆಸಿ ಒಂದು ನರ್ತನವನ್ನು ಏರ್ಪಡಿಸಿ. ಹೌದು. ಯಾರಲ್ಲಿ ಎಂಬಾದಿ ಅಪ್ಸರಸ್ಯರನ್ನು ಆಸ್ಥಾನಕ್ಕೆ. ಅರ್ಚಕರ್ ಗೊತ್ತವ್ರಿಗೆ ತಡಿಯಪ್ಪ. ಅರ್ಚಕರು ಬರ್ರವ, ಎಲ್ಲಿದ್ದೀರ? ನೋಡು ಬೇಗ. ಬಹಳ ಚೆನ್ನಾಗಿರುವುದು. ಮಂತ್ರಿ ಸೇನಾಧ್ಯಕ್ಷರೇ, ನರ್ತನ ಹೇಗಿರುವುದು? ಭಲೆ ಭಲೆ ನರ್ತಿಗೆರೆ. ಮಹಾತ್ಮರೇ, ನರ್ತನ ಹೇಗಿರುವುದು? ಭಲೆ ಭಲೆ ನರ್ತಿಗೆರೆ. ಅವ್ರಿಗೆ ತಕ್ಕ ಬಹುಮಾನ ಕೊಡುವುದು. ಮಂತ್ರಿ ವರ್ಣದೇವ, ಹೇ ರಾಜ, ಅವರಿಗೆ ತಕ್ಕ ಬಹುಮಾನವನ್ನು ಕಟ್ಟಿಕೊಳ್ಳಿಸು. ಹೌದು. ಮಹಾತ್ಮರೇ, ಮಹೇಂದ್ರ ತಾವು ತ್ರಿಲೋಕ ಜ್ಞಾನಿಗಳು, ಹೌದಯ್ಯ. 3 ಲೋಕದ ಸಮಾಚಾರವನ್ನು ತಿಳಿದಂತವರು. ಲೋಕದ ಸಮಾಚಾರವೇನಾದರೂ ಇದ್ದರೆ ಅದನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುವನು ಮಹಾತ್ಮರೇ. ಯಾವ ವಿಚಾರವೂ ಹಾಗಿರಲಿ. ನಿನ್ನ ಅರಮನೆಯಲ್ಲಿರುವ ಅಲ್ಪ ಐಶ್ವರ್ಯಕ್ಕೆ ಸರಿಯಾಗಿ ನಿನ್ನ ಮನೆಯಲ್ಲಿ ಆ ಜಗನ್ಮಾತೆಯನ್ನು ಪೂಜಿಸಿದ್ದೆ ಆದರೆ ಆ ಜಗನ್ಮಾತೆಯು ಪ್ರತ್ಯಕ್ಷಳಾಗಿ ನಿನಗೆ ಬೇಕಾದ ವರಗಳನ್ನೇ ಕರುಣಿಸಲವಯ್ಯ. ಆದ್ದರಿಂದ ನೀನು ಆ ಮಹಾದೇವಿಯ ಪೂಜೆಯನ್ನು ಏರ್ಪಡಿಸಯ್ಯ. ಏನು ಮಹಾತ್ಮರೇ, ಆ ಮಹಾದೇವಿಯ ಪೂಜೆಯನ್ನು ನಮ್ಮ ಆಸ್ಥಾನದಲ್ಲಿ ಮಾಡಿಸಿದ್ದೆ ಆದರೆ ಹೌದು, ಮಹಾದೇವಿಯು ಪ್ರತ್ಯಕ್ಷಳಾಗಿ ನಮಗೆ ಸಕಲ ವೈಭವವನ್ನು ನೀಡುವುದೆಂದಾದರೆ ನಾವು ಸರ್ವರು ಮಹಾದೇವಿಯ ಪೂಜೆಯನ್ನು ಈಗಲೇ ಮಾಡುತ್ತೇವೆ. ಮಂತ್ರಿ ವರ್ಣದೇವ, ಹೇ ರಾಜ, ಮಹಾದೇವಿಯ ಪೂಜೆಗೆ ಸಕಲವು ಸಿದ್ಧವಾಗಲಿ. ಹೌದು. ಪೊರೆ ಗೌರಿ ಕರುಣವನ್ನು ತೋರೆ, ಸರಸಾಕ್ಷಿ ಕರುಣವನ್ನು ತೋರೆ, ಗಿರಿಜ ಸಹಚರವನ್ನು ತೋರೆ, ಪರ
ನಿನ್ನ ಪಾದಕ್ಕೆ ಅನಂತ ನಮಸ್ಕಾರಗಳು. ದೇವತೆಗಳೇ ನಿನಗೆ ಮಂಗಳವಾಗಲಿ. ಜಗನ್ಮಾತೆ ನಮಸ್ಕರಿಸಿರುವೆನು. ಭಗವಂತನಿಗೆ ಮಂಗಳವಾಗಲಿ. ದೇವತೆಗಳೇ, ಜಗದಾಂಬ, ನನ್ನನ್ನು ಪ್ರಾರ್ಥಿಸಲು ಕಾರಣವೇನೋ ತಿಳಿಸಿರಿ. ಜಗದಾಂಬ, ನಮ್ಮ ರಾಜ್ಯಭಾರವನ್ನು ನೋಡಿ, ನಮ್ಮ ರಾಜ್ಯಭಾರದ ವೈಭವವನ್ನು ನೋಡಿ ನಮಗೆ ತಕ್ಕ ವರವನ್ನು ನೀಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುವನು ತಾಯಿ. ಮಹೇಂದ್ರ, ಜಗದಾಂಬ, ಈ ನಿನ್ನ ದೃಢಭಕ್ತಿಗೆ ಮಚ್ಚಿ ಕಾಮಧೇನು ಕಲ್ಪವೃಕ್ಷ, ಪುರುಷ ಮೃಗ ಹಿರಾವತ ಇಂತಿಷ್ಟು ವರಗಳನ್ನು ಕರುಣಿಸಿದರು. ಇದು ಅಲ್ಲದೆ ಮಗು ಮಹೇಂದ್ರ, ಜಗದಾಂಬ, ನೀಡಿದ್ದ ಉದ್ವೇಗವನ್ನು ಆಗಬಹುದು ತಾಯಿ, ಸಮಯ ಬಂದಾಗ ಉಪಯೋಗಿಸು. ಆಗಬಹುದು ತಾಯಿ. ದೇವತೆಗಳೇ, ಜಗದಾಂಬ, ನಿಮ್ಮಂತಹ ದೇವತೆಗಳಿಗೆಲ್ಲ ಅಮೃತವೆನಿತಲು, ಆ ದಾನವರಿಗೆಲ್ಲ ವಿಷಯತಲು ವಂಚಿಸಿದನು. ಇನ್ನು ಮುಂದೆ ನೀವೆಲ್ಲರೂ ಸುಖವಾಗಿ ರಾಜ್ಯವಾರ ಮಾಡಿಕೊಂಡು ಆಗಬಹುದು ತಾಯಿ. ಜಗಜ್ಜನನಿಗೆ, ಆದಿಶಕ್ತಿಗೆ, ದೇವಿಗೆ ಮಹಾತ್ಮರೇ, ಮಹೇಂದ್ರ, ನೋಡಿದೇನಯ್ಯ, ನಾನು ಹೇಳಿದ ಹಾಗೆ ಆ ಜಾಗನ್ಮಾತೆಯು ಪ್ರತ್ಯಕ್ಷಳಾಗಿ ಕಾಮಧೇನು, ಕಲ್ಪವೃಕ್ಷ, ಐರಾವತ, ಅದೂ ಅಲ್ಲದೆ ವಜ್ರಾಯುಧವನ್ನೇ ಕರುಣಿಸಿರುವಳಯ್ಯ. ನಿನ್ನನ್ನು ಜಯಿಸುವಂತಹ ಪರಾಕ್ರಮಗಳು ಆಧಾರಿರುವನಯ್ಯ. ಬಲೆ ಮಹಾತ್ಮರೇ, ತಮ್ಮ ಆಗಮನದಿಂದ ನಾನು ಧನ್ಯನಾದ. ಅಲ್ಲದೆ ತಾವು ತಿಳಿಸಿದಂತೆ ಮಹಾದೇವಿಯು ಕೂಡ ಪ್ರತ್ಯಕ್ಷಳಾಗಿ ನಮಗೆ ಸಕಲ ವೈಭವವನ್ನು ನೀಡಿದ್ದಾಳೆ. ಹೀಗಿರುವಾಗ ಮಹಾತ್ಮರೇ, ಈ ಮಹೇಂದ್ರನನ್ನು ಮೀರಿಸುವಂತಹ ರಾಜ ಈ ಪ್ರಪಂಚದಲ್ಲಿ ಇನ್ನಾರಾದರೂ ಇರುವನ ಮಹಾತ್ಮರೇ? ಭಲೆ ಭಲೆ ಭಲೆ. ಈ ಮಹೇಂದ್ರನಿಗೆ ಅಹಂಕಾರವು ಪ್ರಬಲವಾಗುತ್ತಿರುವುದು. ಇರಲಿ, ಸ್ವಲ್ಪದರಲ್ಲಿಯೇ ಈತನ ಅಹಂಕಾರವನ್ನು ಮುರಿಯುತ್ತೇನೆ. ನಾರಾಯಣ ನಾರಾಯಣ. ಮಹೇಂದ್ರ, ಮಹಾತ್ಮರೇ, ನಾನು ನಿಂತಲ್ಲಿ ನಿಲ್ಲುವಾಗಿಲ್ಲ, ಕೂತಲ್ಲಿ ಕೂರುವಾಗಿಲ್ಲ, ಸದಾ ಸಂಚಾರವೇ ಸಂಚಾರ. ಆದ್ದರಿಂದ ನಾನಿನ್ನು ಬರುತ್ತೇನೆಯ. ಆಗಬಹುದು ಮಹಾತ್ಮರೇ. ನಾರಾಯಣ ನಾರಾಯಣ ನಾರಾಯಣ. ಜೈ ರಂಭ
ಬಲೆ ಬಲೆ ಧೀರರಿ ಸರಿ ಸಮರಾರ್ಯರ್ ಸರಿ ಸಮರಾರ್ಯರ್ ನಡಗಿಸಿ ನಡಗಿಸಲೇ ಧೀರ ಕಂಠೀರವಾಗಿ ಧೀರ ಕಂಠೀರವಾಗಿ ಬಲೆ ಬಲೆ ಧೀರರಿ ಸರಿ ಸಮರಾರ್ಯರ್ ಸರಿ ಸಮರಾರ್ಯರ್ ಸರಿ ಸಮರಾರ್ಯರ್ ಅಗ್ರಜ ಸಹೋದರ ಈಗ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ ಸಹೋದರ. ಇದು ಕುಳಿತುಕಾಯಿ ಪೀಠದಲ್ಲಿ ಆಗಬಹುದು. ಜಯ ನಮ್ಮ ಗುರುಗಳಾದ ಶುಕ್ತಾಚಾರ್ಯರನ್ನು ಆಸ್ಥಾನಕ್ಕೆ ಜಯ ನಿನಗೆ ಮಂಗಳವಾಗಲಿ. ನಮ್ಮ ಗುರುಗಳಾದ ಶುಕ್ತಾಚಾರ್ಯರನ್ನು ಆಸ್ಥಾನಕ್ಕೆ ಕರೆಸ. ರಂಭಾಸುರರೇ ನಿಮಗೆ ಮಂಗಳವಾಗಲಿ. ಗುರುದೇವ ಕುಳಿತುಕೊಳ್ಳಿ ಪೀಠದಲ್ಲಿ. ಆಗಬಹುದು. ಕೃತವ ನಡೆಸಿ ಕೊಡುವೆ ಸರೆಯ ಧಗಿಸಿ ನರವೆ ಕೃತವ ಧಗಿಸಿ ನರವೆ ಕೃತವ ಧನವೇಂದ್ರನ ಜಗದ್ಭಯಗನ ಧನವೇಂದ್ರನ ಜಗದ್ಭಯಗನ ವಿನೋದ ವಿಹಾರ ವಿಡಂಬನ ಮನಶಾಂತಿಗಳ ಸಹಸ್ರ ಕೃತವ ನಡೆಸಿ ಕೊಡುವೆ ಸರೆಯ ಧಗಿಸಿ ನರವೆ ಕೃತವ ಧಗಿಸಿ ನರವೆ ಕೃತವ. ಗುರುದೇವ ಕರಂಬಾಸುರ ಈ ತ್ರಿಭುವನದಲ್ಲಿ ಈ ರಂಭಾಕರಮರಿಗಿಂತ ಮಿಗಿಲಾದವರು ಯಾರಾದರೂ ಇರುವರೇ ಗುರುದೇವ? ಅದು ಅಲ್ಲದೆ ತಮ್ಮ ಆಶೀರ್ವಾದವು ನಮ್ಮ ಮೇಲೆ ಸಂಪೂರ್ಣ ಇರುವಾಗೆ ನಮ್ಮನ್ನೆದುರಿಸುವ ವೀರರು ಧೂರರು ಶೂರರು ಯಾರಾದರೂ ಇರುವರೇ ಗುರುದೇವ? ರಂಭಾಕರಂಬಾಸುರರೇ, ಸುರಲೋಕದಲ್ಲಿ ಆ ದೇವೇಂದ್ರನು ನಿಮಗಿಂತ ಬಹಳ ಪರಾಕ್ರಮಿಯಾಗಿ ಮೆರೆಯುತ್ತಿರುವನು. ಗುರುದೇವ ಭಲೆ ಭಲೆ ಸಹೋದರ. ಹಚ್ಚಿದರು ಮನ ಮೆಚ್ಚಿದರು ಬಿಡಲೇ ಭಲೆ ಭಲೆ ಸಹೋದರ. ಭೈರವಿಯ ಪಡೆಯೋಳಚ್ಚಿದರು ಬಿಡಲೇ ಕಪಡ ದೇವತಂತ ಭಲೆ ಭಲೆ ಸಹೋದರ.
ಪಾಲಿಸಿ ನಾನೀಗಲೇ ಹೋಗಿ ಆ ದೇವರುಗಳನ್ನು ಸೆಳೆ ತಂದು ನಿಮ್ಮ ಪಾಲಿಗೆ ಕಳಿಬಿಡುತ್ತೇನೆ. ನಿನಗೆ ಅಪ್ಪಣೆ ಆ ಯಜ್ಞೇಶ್ವರನನ್ನು ಕುರಿತು ತಪಸ್ಸನ್ನು ಆಚರಿಸಬೇಕು. ಯಾವ್ದು ಸುರಕುಲೇಶ ವಿಲಾಸದ ಅಮರ ಪುರಂದರ ಸುರಕುಲೇಶ ವಿಲಾಸ ಗುರುದೇವ, ಆ ದೇವೇಂದ್ರನು ಆತಳ ಸುತಳ ಬಡ ತಳಗಳಲ್ಲಿ ಅಡಗಿದ್ದರು. ಆತನನ್ನು ಬಂಧಿಸಿ ನಮ್ಮ ಕಾರ್ಯಾಲಯದಲ್ಲಿ ಬಂಧಿಸಿಬಿಡುವೆ. ಏನ್ ಹೇಳಿದ್ರಿ ಗುರುದೇವ? ರಂಭಾಸುರರೇ, ಆ ಸುರಲೋಕದಲ್ಲಿ ಆ ಮಹಾದೇವಿ ಪ್ರತ್ಯಕ್ಷಳಾಗಿ ಕಾಮಧೇನು, ಕಲ್ಪವೃಕ್ಷ, ಐರಾವತ, ಪುರುಷಾಮೃಗ, ಇದು ಅಲ್ಲದೆ ವಜ್ರಾಯುವನು ಕರುಣಿಸಿರೋಳು. ಆದ್ದರಿಂದ ಅವರನ್ನು ಜಯಿಸಬೇಕಾದರೆ ಯಜ್ಞೇಶ್ವರನನ್ನು ಕುರಿತು ತಪಸ್ಸನ್ನು ಆಚರಿಸಲೇಬೇಕು. ನಮ್ಮ ಆಶೀರ್ವಾದವಲ್ಲದೆ ಆ ಯಜ್ಞೇಶ್ವರನ ಕುರಿತು ತಪಸ್ಸನ್ನು ಏಕೆ ಮಾಡಬೇಕು? ಆಚರಿಸಲೇಬೇಕು ಎಂಬ ಕರಂಬಾಸುರರೇ. ದುಡುಕುವುದರಿಂದ ಪ್ರಯೋಜನವಿಲ್ಲ. ನಮ್ಮ ಗುರುಗಳು ಹೇಳಿದ ಹಾಗೆ ನಾನು ಯಜ್ಞೇಶ್ವರನನ್ನು ಕುರಿತು ತಪಸ್ಸನ್ನು ಆಚರಿಸಿ ವರವನ್ನು ಪಡೆದು ಬರುತ್ತೇನೆ. ನೀನು ಪಟ್ಟಣದಲ್ಲಿ ಎಚ್ಚರಿಕೆ. ಗುರುದೇವ, ನನ್ನ ಸಹೋದರನು ಏನು ತಿಳಿಯದವನು, ಆದ್ದರಿಂದ ಪಟ್ಟಣದಲ್ಲಿ ಎಚ್ಚರಿಕೆ. ಕರಂಬಾಸುರ ದೇವತೆಗಳು ಮಾಯಾವಿಗಳು. ಆದ್ದರಿಂದ ನಿನ್ನ ತಮ್ಮನಾದ ಕರಂಬಾಸುರನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗು. ನಮ್ಮ ಇಷ್ಟದಂತೆ ಆಗಲಿ ಗುರುದೇವ. ನಮ್ಮನ್ನು ಆಶೀರ್ವದಿಸಿ ಕಳಿಸಿಕೊಡಿ ಗುರುದೇವ. ಕರಂಬಾಸುರರೇ, ನಿಮಗೆ ಮಂಗಳವಾಗಲಿ. ಹೋಗಿ ಬನ್ನಿ. ಜನರ ವರಂಪಡ ಇಂದ್ರಜಾಲ ಮಂಗದೆ ಕೃಷ್ಣ ಮುಕುಂದ ಜಯ ಕೃಷ್ಣ ಮುಕುಂದ ಮುರಾರೇ. ಜಯ ಜಯ ಕೃಷ್ಣ ಮುಕುಂದ ಮುರಾರೇ. ಜಯ ಕೃಷ್ಣ ಮುಕುಂದ ಮುರಾರೇ. ನಾರಾಯಣ ಕಾಳಿಂಗ ಬೋಧನ ಕಾಳಿಂಗ ಮರ್ಧನ ಕಂಸ ನಿಶೋಧನ. ನಾರಾಯಣ ಕಾಳಿಂಗ ಮರ್ಧನ ಕಂಸ ನಿಶೋಧನ. ಕುವಲಯದೊಳು ನಯನ ಗೋಪಾಲ. ಕುವಲಯದೊಳು ನಯನ ಗೋಪಾಲ. ಜಯ ಕೃಷ್ಣ ಮುಕುಂದ ಮುರಾರೇ. ಜಯ ಜಯ ಕೃಷ್ಣ ಮುಕುಂದ ಮುರಾರೇ. ಜಯ ಕೃಷ್ಣ ಮುಕುಂದ ಮುರಾರೇ. ಗೋಪಿ ಲೋಲ. ನಾರಾಯಣ ಗೋಪಿ ಲೋಲ ಶ್ರೀ ಗೋಪಾಲ. ಗೋಪಿ ಲೋಲ ಶ್ರೀ ಗೋಪಾಲ. ಕುವಲಯದೊಳು ನಯನ ಗೋಪಾಲ. ಕುವಲಯದೊಳು ನಯನ ಗೋಪಾಲ. ಜಯ ಕೃಷ್ಣ ಮುಕುಂದ ಮುರಾರೇ. ಜಯ ಜಯ ಕೃಷ್ಣ ಮುಕುಂದ ಮುರಾರೇ. ಜಯ ಕೃಷ್ಣ ಮುಕುಂದ
ಓಹೋ, ಅನರ್ಥವಾಯಿತು, ಅನರ್ಥವಾಯಿತು. ಭೂಲೋಕದಲ್ಲಿ ಆರಂಭಕರಂಬರೆಂಬ ರಾಕ್ಷಸರು ತಮ್ಮ ಗುರುಗಳ ಆಜ್ಞೆಯಂತೆ ಯಜ್ಞೇಶನ್ನು ಕುರಿತು ತಪಸ್ಸನ್ನು ಆಚರಿಸಲು ಹೊರಟರು. ಆ ಥರ ತಪಸ್ಸು ಪೂರ್ತಿಯಾಗಿದ್ದೆ ಆದರೆ, ಆ ಯಜ್ಞೇಶನಿಂದ ವರವನ್ನು ದಯಪಾಲಿಸಿದ್ದೆ ಆದರೆ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈ ವಿಚಾರವನ್ನು ನಾನೀಗಲೇ ಮಹೇಂದ್ರ ಅಮರಾವತಿಗೆ ಹೋಗಿ ತಿಳಿಸಿ ಮುಂದೆ ಯಾವುದನ್ನಾದರೂ ಒಂದು ಉಪಾಯವನ್ನು ಮಾಡಿ ಏನು ಮಾಡಬೇಕೆಂಬುದನ್ನು ನಾನು ವಿಚಾರಿಸುತ್ತೇನೆ. ನಾರಾಯಣ ನಾರಾಯಣ. ಪರಮತೋಷವನಾಂತು ಮನದಿ ಸುರ ಸಮೂಹ ಭಾಗ್ಯದೇ ಸುರ ಸಮೂಹ ಭಾಗ್ಯದೇ ಮೆರವನ್ನ ಸಮರಾರು ಪರಮತೋಷವನಾಂತು ಮನದಿ ಸುರ ಸಮೂಹ ಭಾಗ್ಯದೇ ದಾರುಣಿಯ ಕಾರುಣಿಯ ವೈಭವದಿ ಚೌರನಾದು ಹೋಗಿರಾರದ ಚೌರನಾದು ಹೋಗಿನಾರದ ಸಾರಿ ಪೇಳ್ವೆ ದಾಸಿದರೆ ಹರಿವ ಗ್ರಹವ ಶಿರವ ಮುರಿದು ಹರಿವ ಗ್ರಹವ ಶಿರವ ಮುರಿದು ಸುರಪತಿ ಪದ ಕೆಳವರ ಚಲ ದುರಪತಿಯಿಂದ ಇರುತ್ತ ಕೀರ್ತಿ ತರುವರೇನು ಬರದೆ ಸುರ ಸಮೂಹ ಭಾಗ್ಯದಿ ಮೆರವನ್ನ ಸಮರಾರು ಪರಮ ದೋಷವನಾಂದು ಮನದಿ ಸುರ ಸಮೂಹ ಭಾಗ್ಯದಿ ಮಂತ್ರಿ ವರ್ಣದೇವ, ನಮ್ಮ ರಾಜ್ಯದಲ್ಲಿ ದಂತಿ ತುರುಗ ಪುರುಷಾಮೃಗಗಳೆಲ್ಲವೂ ಕ್ಷೇಮದಿಂದಿರುವೆ, ಅದನ್ನು ತಿಳಿಸಿ. ಹೌದು, ಮಹೇಂದ್ರಪತಿಯೇ ಲಾಲಿಸೈ, ಹೇಳುವ ರಾಜ್ಯದ ವಿವರವನ್ನೆಲ್ಲ ಮಹೇಂದ್ರಪತಿಯೇ ಲಾಲಿಸೈ. ಬಡಮತಿ ರಿಪುಗಳು ತಡಬಡೆಯಿಂದಲೇ ಬಡಮತಿ ರಿಪುಗಳು ತಡಬಡೆಯಿಂದಲೇ ಕಡಿಮಡಿದಿಂದಲೂ ಸಮರಗಳು ವಿಭಾವವೇ ಪ್ರಭಾವವೇ ವಿಭಾವವೇ ಜಯಿಸುವ ರಿಪುಗಳ ಹಿಂದುಗಳ ಮಹೇಂದ್ರಪತಿಯೇ ಲಾಲಿಸೈ ಲಾಲಿಸೈ ಲಾಲಿಸೈ. ದೇವರಾಜ, ನಮ್ಮ ರಾಜ್ಯದಲ್ಲಿ ದಂತಿ ತುರುಗ ಪುರುಷಾಮೃಗಗಳಲ್ಲೂ ಕ್ಷೇಮದಿಂದಿರು. ಇದು ಅಲ್ಲದೆ ಕಾಲ ಕಾಲಕ್ಕೆ ಬೆಳಬೆಳಗಾಗಿ ಸಕಲ ಪ್ರಜೆಗಳು ಕ್ಷೇಮದಿಂದರು. ಮುಂದೇನಪ್ಪಣೆ? ಭಲೆ ಭಲೆ ಮಂತ್ರಿ ವರ್ಣದೇವ, ತಮ್ಮ ಪ್ರತಾಪಕ್ಕೆ ಮೆಚ್ಚಿದನು. ಸೈನ್ಯಾದಿ ಯಮದೇವ, ನಮ್ಮ ರಾಜ್ಯದಲ್ಲಿ ನಿನ್ನ ನರಕವನ್ನು ಯಾವ ರೀತಿ ಇಟ್ಟಿರು ಎಂಬುದಾಗಿ ತಿಳಿಸು. ಸುರಲೋಕದ ಮಯಂದನ ಕೇಳೈ ಕೇಳುವೆನು ಭೂಲೋಕದ ಪರಿಯ ನೆರೆಯುವರು ಮಿತಿ ಮೀರಿ ನೆರೆಯುವರು ಮಿತಿ ಮೀರಿ ದುರುಳ ರಾಕ್ಷಸರ ಪಡೆಗಳೆಲ್ಲ ಯಮದೇವ,
ಬಲಪ್ಪ ಬಲರ ಧೀರ ಬಲಪ್ಪ ಬಲರ ಧೀರನು ನಾನೇ ಶೂರನು ನಾನೇ ದಾರುಣೆಯೊಳಗೆ ಕಾಳೆಯಮನು ನಾನಾಗಿ ಲೋಲನಾಗಿ ಮೆರೆಯುತ್ತಿರುವೆ ಕಾಳೆಯಮನು ನಾನಾಗಿ ಲೋಲನಾಗಿ ಮೆರೆಯುತ್ತಿರುವೆ ಧೈರ್ಯದಿಂದ ಬಂದವನು ಸಾರಿ ಸಾರಿ ಕೊಲ್ಲುವೆ ಸಾರಿ ಸಾರಿ ಕೊಲ್ಲುವೆ ಬಲಪ್ಪ ಬಲರ ಧೀರನು ನಾನೇ ಶೂರನು ನಾನೇ ದಾರುಣೆಯೊಳಗೆ ದೇವರಾಜ ಯಮದೇವ ಭೂಲೋಕದಲ್ಲಿ ರಾಕ್ಷಸರಾವಳಿಯು ಪ್ರಬಲವಾಗಿರುವುದು ಅವರನ್ನು ನಿಗ್ರಹಿಸಲು ಸಾಧ್ಯವಿಲ್ಲ. ಯಮದೇವ ಅದಕ್ಕೆ ಸರಿಯಾದ ಮಾರ್ಗವನ್ನು ಯೋಚಿಸೋಣ. ಮಂತ್ರಿ ವರ್ಣದೇವ ಸೈನ್ಯಾಧ್ಯಕ್ಷರೇ ಕುಳಿತುಕೊಳ್ಳಿ ಪೀಠದಲ್ಲಿ. ಸೇವಕ ಸಮಾಚಾರವೇನು? ಸೇವಕ ನಾರದ ಮಾತುವರು ಬರುತ್ತಿರುವರೆ ಅವರನ್ನು ಸಕಲ ಮರ್ಯಾದೆಯೊಂದಿಗೆ ಆಸ್ಥಾನ ಕರೆದುಕೊಂಡು ಬಾ. ನಾರಾಯಣ ಮಹಾತ್ಮರಿಗೆ ಅನಂತ ನಮಸ್ಕಾರಗಳು. ಅಲ್ಲ, ಇಂದ್ರ ದೇವತೆಗಳೇ ನಿಮಗೆ ಮಂಗಳವಾಗಲಿ. ಮಹಾತ್ಮರೇ ಮಹೇಂದ್ರ ಆಸೀನರಾಗಿರಿ. ಆಗಬಹುದಯ್ಯ. ನಾರಾಯಣ ನಾರಾಯಣ. ಮಹಾತ್ಮರೇ ಮಹೇಂದ್ರ ಅಪರೂಪಕ್ಕೆ ನಮ್ಮ ಆಸ್ಥಾನಕ್ಕೆ ಬರಲು ಕಾರಣವೇನು ಮಹಾತ್ಮರೇ? ಮಹೇಂದ್ರ ಭೂಲೋಕದ ಸಮಾಚಾರವೇನಾದರೂ ಇದ್ರೆ ಅದನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುವನು ಮಹಾತ್ಮರೇ. ಮಹೇಂದ್ರ ಮಹಾತ್ಮರೇ ಆ ವಿಚಾರವನ್ನೇ ತಿಳಿಸಬೇಕೆಂದು ನಾನು ಇಲ್ಲಿಗೆ ಬಂದಿರುವೆನಯ್ಯ. ಭೂಲೋಕದಲ್ಲಿ ತೇಜಾವತಿ ನಗರವನ್ನು ಪರಿಪಾಲಿಸುವಂತಹ ರಂಭಾಸುರರು ಅವರ ಗುರುಗಳಾದ ಶುಕ್ಲಾಚಾರ್ಯರ ಆಜ್ಞೆಯಂತೆ ಯಜ್ಞೇಶನ ಕುರಿತು ತಪಸ್ಸನ್ನು ಆಚರಿಸಲು ಹೊರಟಿದರು. ಆತನಿಗೆ ಯಜ್ಞೇಶನಿಂದ ವರವನ್ನು ದಯಪಾಲಿಸಿದ್ದೆ, ಆದರೆ ನಿಮ್ಮನ್ನು ಜಯಿಸಲು ಯಾವ ಕಾರಣದಲ್ಲೂ ಸಾಧ್ಯವಿಲ್ಲ. ಆದ್ದರಿಂದ ನೀನೀಗಲೇ ಹೋಗಿ ಆ ತಪಸ್ಸನ್ನು ಭಂಗಪಡಿಸ ಮಹೇಂದ್ರ. ಮಹಾತ್ಮರೇ ತಾವು ತಿಳಿಸಿದಂತೆ ನಾನು ಈಗಲೇ ಹೋಗಿ ಆ ಕರಂಬಾಸುರನನ್ನು ನಿಗ್ರಹಿಸಿ ಬರ್ತೇನೆ. ಸ್ವಲ್ಪ ನಿಧಾನಿಸು ಮಹೇಂದ್ರ. ಏಕೆ ಮಹಾತ್ಮರೇ? ಆ ಕರಂಬಾಸುರನ್ನು ನಿಗ್ರಹಿಸುವುದು ಅಷ್ಟೊಂದು ಸುಲಭವಲ್ಲ ಮಹೇಂದ್ರ. ಆ ಕರಂಬಾಸುರನು ತಪಸ್ಸನ್ನು ಆಚರಿಸುವ ಕಾಲದಲ್ಲಿ ಆತನ ಅಮ್ಮನಾದ ರಂಬಾಸುರನು ಆತನಿಗೆ ಬೆಂಗವಲಾಗಿರುವುದು. ಓಹೋ, ಆದ್ದರಿಂದ ಆತನನ್ನು ಮೋಸಗೊಳಿಸಿ ನೀನು ಕರಂಬಾಸುರನ್ನು ನಿಗ್ರಹಿಸಬೇಕು ಮಹೇಂದ್ರ. ಆದ್ದರಿಂದ ನೀನು ಈ ವೇಷದಲ್ಲಿ ಹೋದರೆ ಸಾಧ್ಯವೇ ಇಲ್ಲ ಮಹೇಂದ್ರ. ಏಕೆ ಮಹಾತ್ಮರೇ? ಮೊಸಳೆಯ ರೂಪದಲ್ಲಿ ಹೋಗಿ ಆತನನ್ನು ಸಂಹರಿಸಬೇಕು ಮಹೇಂದ್ರ. ಬಲೆ ಬಲೆ ಮಹಾತ್ಮರೇ, ತಿಳಿಯಿತು. ನಾರಾಯಣ ನಾರಾಯಣ. ಮಹಾತ್ಮರೇ ತಾವು ತಿಳಿಸಿದಂತೆ ನಾನೀಗಲೇ ಹೋಗಿ ಆ ಕರಂಬಾಸುರನನ್ನು ಮೊಸಳೆಯ ರೂಪದಲ್ಲಿ ನಿಗ್ರಹಿಸಿ ಬರ್ತೇನೆ. ಆಗಬಹುದಯ್ಯ ಮಹೇಂದ್ರ, ನಾನಿನ್ನು ಬರುತ್ತೇನೆ. ಆಗಬಹುದು ಮಹಾತ್ಮರೇ. ನಾರಾಯಣ ನಾರಾಯಣ. ಮರಳಿ ಬಳಿಗೈವ ಕೃಪೆಯ ಜಾರತನ ಸದೆ ಬಡಿವ ಸಂಭ್ರಮದ ನೆಪವ ಸಾರಿ ಮೋದಿ ಚಂಡಾಡುವೆನೋ, ಸಾರಿ ಮೋದಿ ಚಂಡಾಡುವೆನೋ, ರಿಪುಗಳೆನಿಸಿದ ವಿನೋದ ಮಧ್ಯೆ ಸಾರಿ ಮೋದಿ ಚಂಡಾಡುವೆನೋ. ಗಣದೇವತೆಗಳ ರೀತಿಯ ಗಡಗಡ ನಡುಗುವ ರೀತಿಯ ಗಣದೇವತೆಗಳ ರೀತಿಯ ಗಡಗಡ ನಡುಗುವ ರೀತಿಯ ಹುಡುಗಿನ ತರಗಳ ತರೀರು ಸಾರಿ ಮೋದಿ ಚಂಡಾಡುವೆನೋ, ಸಾರಿ ಮೋದಿ ಚಂಡಾಡುವೆನೋ. ನಮ್ಮ ಗುರುಗಳೇ ಹೇಳಿದ ಹಾಗೆ ತಪಸ್ಸನ್ನಾಚರಿಸಲು ಇದೇ ಯೋಗ್ಯವಾದ ಸ್ಥಳವಲ್ಲವೇ? ಅಗ್ರಜ, ನೀವು ತಪಸ್ಸನ್ನು ಆಚರಿಸಲು ಇದೇ ಯೋಗ್ಯವಾದ ಸ್ಥಳ. ನೀವು ಇದೇ ತಪಸ್ಸನ್ನು ಆಚರಿಸಿ ನಾವು ನಿನಗೆ ಬೆಂಗಾವಲಾಗಿರುತ್ತೇವೆ. ಸಹೋದರ, ನಾನು ತಪಸ್ಸನ್ನು ಆಚರಿಸುವಾಗ ನೀನು ಬಹಳ ಎಚ್ಚರಿಕೆಯಿಂದಿರಬೇಕು. ಆಗಬಹುದು. ಏಕೆಂದರೆ ಆ ದೇವತೆಗಳು ಕಪಟಿಗಳು, ಮಾಯಾವಿಗಳು, ಮೋಸಗಾರರು. ಆದ್ದರಿಂದ ಎಚ್ಚರದಿಂದಿರು. ಅಗ್ರಜ, ಸಹೋದರ, ತಪಸ್ಸನ್ನು ಆಚರಿಸಿ. ಓಂ ನಮೋ ಯಜ್ಞೇಶಾಯ.
ಅಸಹಾಯ ಶೂರನಿನ ಕಳೆದುಕೊಂಡು ಈ ಭೂಮಿಯಲ್ಲಿ ನಾನೆಂಗೆ ಜೀವಿಸಲಿ? ಅಯ್ಯೋ ಅಗ್ರಜ ಅಣ್ಣ, ನಮ್ಮ ಗುರುಗಳ ಶುಕ್ರಾಚಾರ್ಯರಿಗೆ ನನ್ನ ಅಗ್ರಜನಿಗೆ ಕಾವಲಿರುತ್ತೇನೆಂದು ಹೇಳಿ ಬಂದಿದ್ದೇನಲ್ಲ. ನಮ್ಮ ಗುರುಗಳ ಶುಕ್ರಾಚಾರ್ಯರಿಗೆ ಏನೆಂಬುದಾಗಿ ಹೇಳಲಿ? ಇಲ್ಲ ಎಲ್ಲ, ಇದೆಂದಿಗೂ ಸಾಧ್ಯವಿಲ್ಲ. ಈ ನನ್ನ ಖಡ್ಗದಿಂದ ನನ್ನ ಶಿರಸ್ಸನ್ನು ಒಂದೇ ಸಾರಿ ವಿನಾಸುರಮಾಸ್ಮ ಆತ್ಮಹತ್ಯೆ ಮಹಾಪಾಪಕರ. ಆತ್ಮಹತ್ಯೆ ಮಹಾಪಾಪಕರ ಅದು ಹೇಗೆ? ಯಾರು ಮೋಹಿತನಾಗು ಅವರಲ್ಲಿ ಪರಕನ್ನು ಅವನುಟ್ಟವನು ಈ ನನ್ನ ಕೊಂದವ ದೇವೇಂದ್ರ. ದೇವೇಂದ್ರ ಅದಾಂದರೆ ದೇವತೆಗಳ ಮುದವ ಸೆಳೆವೆ. ಉದರವನ್ನು ಕುಡಿಯುವೆ, ಉದರವನ್ನು ಕುಡಿಯುವೆ, ಇನ್ನು ಮುಂದೆ ನೋಡಿ ಈ ರಂಬೇಶರ ಪ್ರತಾಪವನ್ನು. ಪಾಲಯ ತೇಜೋ ನಿಲಯ ಮಾಧವ ಬಾನ ಸೋದಾಕರ ಬಸುರ ನಯನ ಬಾನ ಸೋದಾಕರ ಬಸುರ ನಯನ ಭವಭಯಾರ ಸುರ ತಾರ ಗಂಭೀರ ಪಾಲಯ ತೇಜೋ ನಿಲಯ ಮಾಧವ. ನನ್ನ ಪ್ರಿಯ ಶಿಷ್ಯರಾದ ನಂಬಾಸುರರು ತಪಸ್ಸಿಗೆ ಹೋದವರು ಬಾಯಲೇ ಇಲ್ಲವಲ್ಲ. ಅಲ್ಲಿ ಏನಾದರೂ ಅಪಘಾತವು ಕಾಣಿಸಲ್ಲ. ಒಳ್ಳೆಯದು, ಸ್ವಲ್ಪ ಹೊತ್ತು ಕುಳಿತು ನೋಡ್ತೇನೆ. ಗುರುದೇವ, ಗುರುದೇವ, ಏನಾಯಿತು ಗುರುದೇವ? ಏನೆಂಬುದಾಗಿ ಹೇಳಲಿ ಗುರುದೇವ, ಏನೆಂಬುದಾಗಿ ಹೇಳಲಿ? ನಿಮ್ಮ ಅನುಗ್ರಹಂತ ತಪಸ್ಸಿಗೆ ಹೋದ ಎಲ್ಲ ಅಗ್ರಜರು ಕೇವಲ ಒಂದು ಮೊಸಳಿಂದ ಮೃತಪಟ್ಟು ಹೋದರು ಗುರುದೇವ, ಮೃತಪಟ್ಟು ಹೋದರು. ರಂಭಾಸುರ, ಇದೆಲ್ಲ ದೇವತೆಗಳ ಮಾಯಿ. ಆದ್ದರಿಂದ ಗುರುದೇವ ಏನು ಹೇಳಿದ್ರಿ? ಹಚ್ಚಿದರು ಮನ ಮೆಚ್ಚಿದರು ಬಿಡಲೇ ಶವನು ಜನ ಮನ ನೋಡಲು ಕರೆಯೋ ಹಚ್ಚಿದರು ಬಿಡಲೇ. ಕಪಡ ದೇವತೆಗಳನ್ನು ತುಂಬ ಸತ್ತಿಕೊಳ್ಳಿ. ಕಪಟ ದೇವತೆಗಳನ್ನು ತುಂಬ ಸತ್ತಿಕೊಳ್ಳಿ. ದಾನವ ರಂಭಾಸುರನ ಜಗದೇ ಗುರುದೇವ,
ಹೇಳಿದಿರಿ. ದೇವರುಗಳು ಮಾಡ್ತಿರೋ ಕೃತ್ಯ ನೋಡಿದರೆ ನನ್ನ ಶರೀರವು ಬೆಂಕಿಯಂತೆ ಆರ್ಪಡಿಸುತ್ತಿರುವುದು. ಗುರುದೇವ, ನೀವೀಗಲೇ ನನಗೆ ಅಪ್ಪಣೆ ದಯಪಾಲಿಸಿ ನೀವೀಗಲೇ ಹೋಗಿ ದೇವರುಗಳು ನನಗೆ ಅಪ್ಪಣೆ ದಯಪಾಲಿಸು ಗುರುದೇವ. ರಂಭಾಸುರ, ನಿಧಾನಿಸು. ನೀನು ಸೂರ್ಯೋದಯವಾಗುವುದಕ್ಕಿಂತ ಮುಂಚೆ ಕರ್ಕಾಟಕ ಲಗ್ನದಲ್ಲಿ ನಿನ್ನ ಲಗ್ನದ ಕಾರ್ಯ ಮುಗಿಯಲೇಬೇಕು. ಆದ್ದರಿಂದ ನಿನಗೆ ಒಪ್ಪುವಂತ ಓರ್ವ ಸುಂದರಿಯನ್ನು ಕರೆದುಕೊಂಡು ಬಾ. ಗುರುದೇವ, ನನ್ನ ಅಗ್ರಜನ ಆತ್ಮ ಶಾಂತಿಗಾಗಿ ನೀವು ಯಾವ ಕೆಲಸ ಹೇಳಿದರೂ ಸರಿ, ನನ್ನ ಶಿರಸಹಿಸಿ ನಡೆಸಿಕೊಡುತ್ತೇನೆ. ನನಗೆ ಅಪ್ಪಣೆಯನ್ನು ದಯಪಾಲಿಸು ಗುರುದೇವ. ರಂಭಾಸುರ, ನೀನು ಹೋಗಿ ಬಾ, ಮಂಗಳವಾಗಲಿ. ಜಯತು ಜಯ ವಿಠಲ, ನಿನ್ನ ನಾಮವು ಶಾಂತಿ ಧಾಮವು ಸೌಖ್ಯದ ರಾಮ. ಜಯತು ಜಯ ವಿಠಲ. ಕನಸು ಮನಸ್ಸಿನ ಜೀವವು ನೀನೇ. ಕನಸು ಮನಸ್ಸಿನ ಜೀವವು ನೀನೇ. ಅಂತರಾತ್ಮ ಭಾವವು ನೀನೇ. ನಂಜವು ನೀನಯ್ಯ, ಎಲ್ಲವೂ ನೀನಯ್ಯ. ಅನ್ಯವು ನೀನಯ್ಯ, ಎಲ್ಲವೂ ನೀನಯ್ಯ. ಸುಖಯನ ಮಾತಿನಯ್ಯ, ಪಾಲಿನಯ್ಯ, ಪಾಲಿನಯ್ಯ. ಜಯತೋ ಜಯ ವಿಠಲ. ಪಾವನಾಂಗ ಪಾವನಾಂಗ ಪಂಡರಿನಾಥ. ಪಾದ ಸೇವಾ ಪುಣ್ಯವನೀತ. ಪಾವನಾಂಗ ಪಂಡರಿನಾಥ. ಪಾದ ಸೇವಾ ಪುಣ್ಯವನೀತ. ಕರುಣಿಸಿ ಪಾದಯ್ಯ, ದರುಶನ ನೀಡಯ್ಯ. ಕರುಣಿಸಿ ಪಾದಯ್ಯ, ದರುಶನ ನೀಡಯ್ಯ. ಸುಖಯನ್ನ ಮಾತಿನಯ್ಯ, ಪಾಡುನಯ್ಯ, ಪಾಡುನಯ್ಯ. ಜಯತು ಜಯ ವಿಠಲ. ಓಹೋ, ದೇವೇಂದ್ರನು ಕರಂಬಾಸುರನನ್ನು ನಿಗ್ರಹಿಸಿದನು ಅಷ್ಟೇ. ಆತನ ತಮ್ಮನಾದ ರಂಭಾಸುರನು ಆ ವಿಚಾರವನ್ನು ಅವರ ಗುರುಗಳಾದ ಶುಕ್ಲಾಚಾರ್ಯರಲ್ಲಿ ತಿಳಿಸುತ್ತಿದ್ದಂತೆ, ಶುಕ್ಲಾಚಾರ್ಯರ ಅನುಜ್ಞೆಯಂತೆ ರಂಭಾಸುರನು ಕನ್ಯಾರ್ಥಿಗಾಗಿ ಹೊರಟು. ಆತನೇನಾದರೂ ಸತ್ಕೂಲ ಪ್ರಸೂತಿಯಾದ ಕನ್ನೆಯೊಡನೆ ಲಗ್ನವಾಗಿದ್ದೆ ಆದರೆ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇರಲಿ, ನಾನೀಗಲೇ ಆ ದೇವೇಂದ್ರನ ಸಭೆಗೆ ಹೋಗಿ ಈ ವಿಚಾರವನ್ನು ತಿಳಿಸುವೆನು. ಕನಸು ಮನಸ್ಸಿನ ಭಾವವು ನೀನೇ. ಕನಸು ಮನಸ್ಸಿನ ಭಾವವು ನೀನೇ. ಅಂತರಾತ್ಮದ ಜೀವವು ನೀನೇ. ಅನ್ಯವು ನೀನಯ್ಯ, ಎಲ್ಲವೂ ನೀನಯ್ಯ. ಅನ್ಯವು ನೀನಯ್ಯ, ಎಲ್ಲವೂ ನೀನಯ್ಯ. ಸುಖಯನ್ನ ಮಾಡಿದಯ್ಯ, ಪಾಡುನಯ್ಯ, ಪಾಡುನಯ್ಯ. ಜಯತೋ ಜಯ ವಿಠಲ. ನಾರಾಯಣ ನಾರಾಯಣ.
ಪರವಶನ ಪರಮಗಾನ ನರ್ತನಗಳೇ ಪರವಶನ ಭುವನ ಜಾಲ ದರ್ಶಿನೋಡೆ ಭುವನ ಜಾಲ ದರ್ಶಿನೋಡೆ ದಿವ್ಯ ವೈಭವವನುಗೂಡೆ ಪ್ರವರ ಪುಣ್ಯಶಾಲಿಯನಿಸಿ ಪ್ರವರ ಪುಣ್ಯಶಾಲಿಯನಿಸಿ ಹರ್ಷವೆನ ಜಯ ಸರುತಿರುವುದು ಪರವಶನ ಪರಮಗಾನ ನರ್ತನಗಳೇ ಪರವಶನ ಸುರವದು ಮಣಿಯರುಗೈದ ಸುರವದು ಮಣಿಯರುಗೈದ ಸರಸ ನಾಟ್ಯ ಸಂಲೀಲೆ ಪರಿಪರಿಸುಕ ಮೆರೆದು ಪಿರಿದು ಪರಿಪರಿಸುಕ ಮೆರೆದು ಪಿರಿದು ಹರ್ಷವೇನ ಜಯ ಸರುತಿರುವುದು ಪರವಶನ ಪರಮಗಾನ ನರ್ತನಗಳೇ ಪರವಶನ ಮಂತ್ರಿ ಸೈನ್ಯಾಧ್ಯಕ್ಷರೇ, ಮಹಾತ್ಮರು ತಿಳಿಸಿದಂತೆ ನಾನು ಆ ಕರಂಬಾಸುರನನ್ನು ಮೊಸಳೆಯ ರೂಪದಲ್ಲಿ ಹೋಗಿ ನಿಗ್ರಹಿಸಿ ಬಂದರು. ನಮಗಿನ್ನಾರ ಭಯವೂ ಇಲ್ಲ, ನೆಮ್ಮದಿಯಿಂದ ರಾಜ್ಯಭಾರ ಮಾಡೋಣ. ಹೌದು. ಸೇವಕ, ಸಮಾಚಾರವೇನು? ಸೇವಕ, ಮಹಾತ್ಮರನ್ನು ಸಕನೆಯ ಮರ್ಯಾದೆಯೊಂದಿಗೆ ಆಸ್ಥಾನ ಕರೆದುಕೊಂಡು ಬಾ. ನಾರಾಯಣ ಮಹಾತ್ಮರಿಗೆ ಅನಂತ ನಮಸ್ಕಾರಗಳು. ಇಲ್ಲ ಇಂದ್ರ ದೇವತೆಗಳೇ ನಿಮಗೆ ಮಂಗಳವಾಗಲಿ. ಮಹಾತ್ಮರೇ, ಮಹೇಂದ್ರ ತಾವು ತಿಳಿಸಿದಂತೆ ಆ ಕರಂಬಾಸುರನನ್ನು ಮೊಸಳೆ ರೂಪದಲ್ಲಿ ಹೋಗಿ ನಿಗ್ರಹಿಸಿ ಬಂದರು. ಇನ್ನೇನಾದರೂ ಹೊಸ ಸಮಾಚಾರವಿದ್ದರೆ ಅದನ್ನು ತಿಳಿಸಬೇಕೆಂದು ಕೇಳಿಕೊಂಡರು ಮಹಾತ್ಮ. ಮಹೇಂದ್ರ, ಮಹಾತ್ಮರೇ, ನಾನು ಆ ವಿಚಾರವನ್ನು ತಿಳಿಸಬೇಕೆಂದೇ ನಾನು ಇಲ್ಲಿಗೆ ಬಂದಿರಲಿ. ಮಹೇಂದ್ರ, ಮಹಾತ್ಮರೇ, ನೀನು ಆ ಕರಂಬಾಸುರನನ್ನು ನಿಗ್ರಹಿಸಿದೆ ಅಷ್ಟೇ. ಆತನ ತಮ್ಮನಾದ ರಂಬಾಸುರನು ತಮ್ಮ ಗುರುಗಳ ಆಜ್ಞೆಯಂತೆ ಕನ್ಯಾರ್ಥಿಗಾಗಿ ಹೊರಟು ಆತನು ಸತ್ಕೂಲ ಪ್ರಸೂತಿಯಾದ ಕನ್ಯೆಯೊಡನೆ ಲಗ್ನವಾಗಿದ್ದೆ. ಆದರೆ ಆತನನ್ನು ಜಯಿಸಲು ನಿಮ್ಮಿಂದಲೂ ಸಾಧ್ಯವಿಲ್ಲ ಮಹೇಂದ್ರ. ಆದ್ದರಿಂದ ನೀನೀಗಲೇ ಹೋಗಿ ಆ ಕನ್ಯಾರ್ಥಿಯಲ್ಲಿ ಯಾವುದಾದರೂ ಒಂದು ತಂತ್ರವನ್ನು ಮಾಡಿ ಒಂದು ಮಹಿಳೆಯನ್ನು ನಿರ್ಮಿಸಿ ಅವರನ್ನು ಮಹಿಳೆಯನ್ನು ಸೃಷ್ಟಿಸಿ ಅವನನ್ನು ಮದುವೆ ಲಗ್ನಕ್ಕೆ ವಿಘ್ನವನ್ನುಂಟು ಮಾಡು ಮಹೇಂದ್ರ. ತಿಳಿಯಿತು ಮಹಾತ್ಮರೇ. ತಾವು ತಿಳಿಸಿದಂತೆ ನಾನು ಈಗಲೇ ಹೋಗಿ ಆ ರಂಭಾಸುರನ ಲಗ್ನದಲ್ಲಿ ವಿಘ್ನವನ್ನುಂಟು ಮಾಡಿ ಬರುತ್ತೇನೆ. ಮಹಾತ್ಮರೇ, ಮಹಾತ್ಮರೇ, ನೀನು ಸುಮ್ಮನೆ ಹೋಗಿ ಮಾಡಿದರೆ ಪ್ರಯೋಜನವಿಲ್ಲ ಮಹೇಂದ್ರ. ಕಾರಣ ಮಹಾತ್ಮರೇ? ನೀನು ಓರ್ವ ಕನ್ಯೆಯನ್ನು ನಿರ್ಮಿಸಿ ಅವಳಿಂದ ಮೋಸಗೊಳಿಸಬೇಕು. ಆಗಬಹುದು ಮಹಾತ್ಮರೇ. ತಾವು ತಿಳಿಸಿದಂತೆ ನಾನು ಈಗಲೇ ಹೋಗಿ ಓರ್ವ ಸ್ತ್ರೀಯನ್ನು ಸೃಷ್ಟಿಸಿ ಅವನನ್ನು ಮೋಸಗೊಳಿಸುತ್ತೇನೆ. ನಾರಾಯಣ, ನಾನಿನ್ನು ಬರುತ್ತೇನೆ. ಆಗಬಹುದು ಮಹಾತ್ಮರೇ. ನಾರಾಯಣ ನಾರಾಯಣ ನಾರಾಯಣ. ಮುರಾರೇ ಪಾವನ ಶೌರ್ಯ
ಜಗದಾತ್ಮಕರಾದ ರಾಕ್ಷಸರು ಇದೇ ಮಾರ್ಗವಾಗಿ ಬರುತ್ತೇನೆ. ಇಲ್ಲಿ ಮೇಯುತ್ತಿರುವ ಎಮ್ಮೆಯಿಂದ ಓರ್ವ ಸ್ತ್ರೀಯನ್ನು ಸೃಷ್ಟಿಸಿ ಅವನನ್ನು ಮೋಸಗೊಳಿಸುತ್ತೇನೆ. ಓಂ ರೀಂ ಬಡಸ್ವ. ನವಮೋನಾಂಗ ನವ ಸುಂದರ ನದಿ ನೆರವಾ ನವಮೋನಾಂಗ ನವ ಸುಂದರ ನದಿ ನೆರವಾ ನವ ಚಂದಿರ ನಂದನಿ ನೆರವಾ ಕಾರಣ ಹರಿಯದಲ್ಲೇ ಬಂದು ನಾರಿಯ ಮನವನ್ನು ನೀಸಳದೆ ಕಾರಣ ಹರಿಯದಲ್ಲೇ ಬಂದು ನಾರಿಯ ಮನವನ್ನು ನೀಸಳದೆ ಸಾಕ್ಷಿ ನವ ಸುಂದರ ನಂದದಿ ಮೆರವ ನವ ಚಂದಿರ ನಂದದಿ ಮೆರವ ಓಹೋ, ಈಕೆಯು ಯಾರಾಗಿರಬಹುದು? ಈಕೆಯು ನನಗೆ ಯೋಗ್ಯವಾದ ಸುಂದರಿಯಂತೆ ಕಾಣುತ್ತಿರುವಳು. ಇರಲಿ, ವಿಚಾರಿಸಿ ನೋಡುತ್ತೇನೆ. ಸುಂದರಿ, ನೀನು ಯಾರು? ಈ ವನಾಂತರದಲ್ಲಿ ಓರ್ವಳ ಸಂಚರಿಸುತ್ತಿರಲು ಕಾರಣವೇನು? ಸುಂದರಾಂಗ, ಸುಂದರಿ, ನಾನು ಯಾರಾದರೆ ನಿಮಗೇನಾಗಬೇಕು? ನಮ್ಮಿಂದ ಏನು ಪ್ರಯೋಜನ? ಸುಂದರಿ, ಸುಂದರಾಂಗ, ಬಾ ಮೋಯಿಣೆ ಬಾ ಮೀಣೆ ನೀ ಪ್ರೇಮ ನಮರಾಣಿ. ಬಾ ಮೋಯಿಣೆ ಬಾ ಅಂಗದಿ ನಿನ್ನಯ ಬಂದಿರ ಕಮಲಕ್ಕೆ ಅಂಗದಿ ನಿನ್ನಯ ಬಂದಿರ ಕಮಲಕ್ಕೆ ಅಂದ ಆದೆನ್ನ ಬಂದಿರ ಬಾ ಮೋಯಿಣೆ ಬಾ ನೀ ಪ್ರೇಮ ನಮರಾಣಿ. ಬಾ ಮೋಯಿಣೆ ಬಾ ಸುಂದರಿ, ಸುಂದರಾಂಗ, ನಾನು ನಿನ್ನಲ್ಲಿ ಮೋಹಿತನಾಗಿರುವನು. ನಿನ್ನನ್ನು ಲಗ್ನವಾಗಬೇಕೆಂದು ನನ್ನ ಮನಸ್ಸು ಆದರ ಪಡುತ್ತಿರುವುದು. ಇದಕ್ಕೆ ಏನು ಹೇಳ ಸುಂದರಾಂಗ, ಸುಂದರಿ? ಬಾ ಮದನ ನಿನಗಾಗಿ, ಬಾ ಮದನ ನಿನಗಾಗಿ ಬಂದಿರುವೆನು ನಾರತಿಯಂತೆ. ಸೂರ್ಯನ ಕಿರಣಕ್ಕೆ ತಾವರೆಯೋ ಅರಳಿದ ತೆರೆದ
ನಿಮ್ಮ ಇಷ್ಟದಂತೆ ಆಗಲಿ. ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ನಿರುಪಮ ಸಂಯಮ ಜೀವನ ಸಾರ ಅಳಿಯುವುದು ಭೂಮಿಯ ಭಾರ ರಾಮನ ಅವತಾರ ದಾಶರಥಿಯ ದಿವ್ಯಾಸ್ತ್ರವ ಪಡೆದ ಕೌಶಲ್ಯ ಬಸಿರೆನಿಸಿ ಗುರುದೇವರ ಪಾದಕ್ಕೆ ನಮಸ್ಕರಿಸು. ರಂಭಾಸುರ, ನಿನಗೆ ಮಂಗಳವಾಗಲಿ. ಗುರುದೇವ, ನೀವು ಹೇಳಿದಂತೆ ಓರ್ವ ಸಿರಿಯರನ್ನು ಕರೆದುಕೊಂಡು ಬಂದಿರುವನು. ನಮ್ಮಿರುವರಿಗೂ ಲಘು ಮಾಡಿ ಗುರುದೇವ. ರಂಭಾಸುರ, ತೆಗೆದುಕೋ ಈ ಪುಷ್ಪಮಾಲಿಕೆಯನ್ನು ಈತಳ ಕೊರಳಿಗೆ ಧರಿಸು. ಆಗಬಹುದು. ಗುರುದೇವ, ಇದು ಹೆಣ್ಣಲ್ಲ, ಎಮ್ಮೆ ಮಹಾಮಾರಿ. ಏಯ್! ಗುರುದೇವ, ರಂಭಾಸುರ, ನಿಧಾನಿಸು. ಇದೆಲ್ಲ ದೇವತೆಗಳ ಮಾಯೆ. ಆದ್ದರಿಂದ ನನ್ನ 60 ವರ್ಷದ ತಪಸ್ಸನ್ನು ಈತಳಿಗೆ ದಾರ ಎರೆದು ಪುನಃ ನಿರ್ಮಿಸುತ್ತೇನೆ. ಓಂ ರೀ. ಗುರುದೇವ, ಏನು ಹೇಳಿದಿರಿ? ದೇವತೆಗಳು ಮಾಡ್ತಿರೋ ಕುತ್ತನ್ನು ನೋಡಿದರೆ ನನ್ನ ಶರೀರವು ಬೆಂಕಿಯಂತೆ ಏರ್ಪಡಿಸಿರುವುದು. ಗುರುದೇವ, ಗುರುದೇವ, ನೀವೀಗಲೇ ಅಪ್ಪಣೆ ಪಾಲಿಸಿ ನೋರೀಗಲೇ ಹೋಗಿ ದೇವತೆಗಳನ್ನು ಶರಣ ತಂದು ನಿಮ್ಮ ಅಪ್ಪಣೆ ದೇವಪಾಲಿಸಿ. ಗುರುದೇವ. ರಂಭಾಸುರ, ನಿಧಾನಿಸು. ಇದೆಲ್ಲ ದೇವತೆಗಳ ಮಾಯೆ. ಆದ್ದರಿಂದ ನನ್ನ 60 ವರ್ಷದ ತಪಸ್ಸನ್ನು ಈತಳಿಗೆ ದಾರೆ ಎರೆದು ಪುನಃ ನಿರ್ಮಿಸುತ್ತೇನೆ. ಓಂ ರೀಂ ಪಟಂ ಶಿವ. ರಂಭಾಸುರ, ತೆಗೆದುಕೋ ಈ ಪುಷ್ಪಮಾಲಿಕೆಯನ್ನು ಈತಳ ಕೊರಳಿಗೆ ಧರಿಸು. ಆಗಬಹುದು ಗುರುದೇವ. ಅಮ್ಮ ಮೈತಿ, ತೆಗೆದುಕೋ ಈ ಪುಷ್ಪಮಾಲಿಕೆ ಈತಳ ಕೊರಳಿಗೆ ಧರಿಸು. ಆಗಬಹುದು ಗುರುದೇವ. ಗುರುದೇವ, ನೀನೀಗಲೇ ತಡ ಮಾಡದೆ ನಿನ್ನ ಸೈನ್ಯಾಧಿಪತಿಯಾದ ಚಕ್ಷುರನನ್ನು ಕರೆದುಕೊಂಡು ಹೋಗಿ ನಾಗಲೋಕಕ್ಕೆ ಹೋಗಿ ನಾಗಫಲವನ್ನು ತಂದುಕೊಡು ನಿನ್ನ ಮಡಿಯಾದ ಮಹಿಷಿಗೆ. ಗುರುದೇವ, ನಿಮ್ಮ ಇಷ್ಟಂತಾಗಲಿ. ಯಾರಲ್ಲೇ ನಮ್ಮ ಸೈನ್ಯಾಧಿಪತಿಯ ಆಸ್ಥಾನಕ್ಕೆ ಕರೆಗೆ ನೋಡಿದೋಳು ಬೇಗ ಸಿಕ್ಕಿದರೆ ಭಲೆ ಭಲೆ
ಅಮ್ಮ ಸಖಿಯರ ಅಮ್ಮ ಕರೆಯುವ ಬಾಯಿಲಿಯ ಕೂಡಿ ಬೆರಸುವ ಬಾಯಿಲಿಯ ಬಾಯಿನಿಯ ಕೂಡಿ ನೋಡುತ್ತೈ ಪ್ರೇಮಾಲಯ ಮಧುವನ್ನು ಮೀರಿ ಹಿಂದೆಯಗ ನೌಸಾಯ ಹಿಂದೆಯಗ ಮಲ್ಲೆ ಮಲ್ಲಿಗೆ ಹೂವುಗಳ ಕಾಜಿ ಗುಲಾಬಿ ತೇಜಿಗಳ ಮಲ್ಲೆ ಮಲ್ಲಿಗೆ ಹೂವುಗಳ ಕಾಜಿ ಗುಲಾಬಿ ತೇಜಿಗಳ ಮಧುವನ್ನು ಬೀರಿ ಮುದದಿ ಪಾಡುತ್ತೆ ಅಮ್ಮ ಸಿಕ್ಕೇರೆ ಅಮ್ಮ ನಡೀರಿ ಮನಕ್ಕೆ ಹೋಗೋಣ ಆಗ ಮೀರಿದ ಹೂಗಳ ವಿನೋದಾಸ ಮೋದವಾದು ವಸಂತ ಮಾಸ ಮೀರಿದ ಹೂಗಳ ವಿನೋದಾಸ ಮೋದವಾದು ವಸಂತ ಮಾಸ ಮೋದವಾದು ವಸಂತ ಮಾಸ ಮಲ್ಲಿಗೆ ಹೂಗಳ ಅಂದದ ಕೊಯ್ಯುವ ಮಲ್ಲಿಗೆ ಹೂಗಳ ಅಂದದ ಕೊಯ್ಯುವ ಅರಳಿದ ಬಲ್ಲಿಗೆ ಹೂಗಳ ಸಂಧಿಯ ಹೂಗಳ ವಸಂತ ಮಾಸ ಮೋದವಾದು ವಸಂತ ಮಾಸ ಮೋದವಾದು ವಸಂತ ಮಾಸ. ಅಮ್ಮ ಸಿಕ್ಕಿರೆ ಅಮ್ಮ ಈ ವನವನ್ನು ಕುರಿತು ಒಂದು ಗಾನವನ್ನು ಪಾಡಿರಿ. ಆಗಬಹುದಮ್ಮ. ವನವೇ ವನವೇ ವನದಾಸೊಬ ವನವಾಡು ನೀ ಬಾ 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 ವನವನಾಡು ನೀ ಬಾ 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 ವನವನಾಡು ನೀ ಬಾ ಈ ವನದ ಸೊಬಗನು ನೀ ಬಾ ಈ ವನದ ಈ ವನದ ಸೊಬಗನು ನೋಡಿ ಗಿಳಿಕೋ ಗಿಳಿಗಳ ಗಾನವ ಕೇಳಿ ಆಗಲೇ ಬಂದಿತು ವಸಂತ ಮಾಸ. ವನವೇ ವನವೇ ವನದ ಸೊಬಗು ವನವ ನೋಡು ನೀ ಬಾ 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 ವನವ ನೋಡು ನೀ ಬಾ 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 ಬಾ. ಅಮ್ಮ ಸಿಕ್ಕಿರೆ ಅಮ್ಮ ಗಾನವನ್ನು ಪಾಡಿದ ಮುಂದೆ ವನವನ್ನು ಕುರಿತು ಗಾನವನ್ನು ಪಡೆದಾಯ್ತು, ಮುಂದೇನು? ಅಮ್ಮ ಸಿಕ್ಕಿರೆ ಅಲ್ಲಿ ಕಾಣುವ ಜಾಜಿ ಮಲ್ಲಿಗೆ ಹೂಗಳನ್ನು ತಂದು ಎನ್ನ ಮಡಿಗೆ ಬಡಿಸಿರಿ. ಆಗಬಹುದಮ್ಮ. ಏನು ಅಮ್ಮ ಸಿಕ್ಕಿರೆ ಅಮ್ಮ ನಡೀರಿ ಅರಮನೆಗೆ ಹೋಗೋಣ. ಆಗಬಹುದಮ್ಮ. ಏಯ್
ತೆಗೆದುಕೊಂಡು ಬರೋ ಆದ್ದರಿಂದ ನೀವು ನನಗೆ ಬೆಂಗಾವಲಾಗಿರಿ. ಆಗಬಹುದು ಪ್ರಭುಗಳೇ. ಸೇನಾಪತಿಗಳೇ, ಪ್ರಭುಗಳೇ, ಇದು ಇಲ್ಲಿ ನೋಡಿ, ಹಕ್ಕಿ ಪಕ್ಷಿಗಳು ಯಾವ ರೀತಿ ಒಂದಕ್ಕೊಂದು ಕುಣಿದು ಬಹಳ ಸಂತೋಷವಾಗಿ ಕುಣಿದಾಡುತ್ತಿರುವ ಪ್ರಭುಗಳೇ. ಸೇನಾಪತಿಗಳೇ, ಅವುಗಳೇ, ಇಲ್ಲಿ ನೋಡಿ, ಹೋಗಿಲೆ ನವಿಲುಗಳು ಯಾವ ರೀತಿ ಒಂದಕ್ಕೊಂದು ಕುಣಿದಾಡುತ್ತಿರುವ ಬಹಳ ಸಂತೋಷವಾಗಿ ಕುಣಿದಾಡುತ್ತಿರುವ ಪ್ರಭುಗಳೇ. ಸೇನಾಪತಿಗಳೇ, ಅವುಗಳೇ, ಇಲ್ಲಿ ನೋಡಿ, ಜಿಂಕೆ ಮರಿಗಳು ಯಾವ ರೀತಿ ಒಂದಕ್ಕೊಂದು ಕುಣಿದಾಡುತ್ತಿರುವ ಬಹಳ ಸಂತೋಷವಾಗಿ ಕುಣಿದಾಡುತ್ತಿರುವ ಪ್ರಭುಗಳೇ. ಸೇನಾಪತಿಗಳೇ, ಅವುಗಳೇ, ಇಂಥ ನೋಡಿ, ಇಲ್ಲಿ ಕಾಣುತ್ತಿರುವುದೇ ನಾಗಲೋಕದ ದ್ವಾರ ಬಾಗಿಲು. ಅವನು ನಾಗಲೋಕಕ್ಕೆ ಹೋಗಿ ನಾವು ಫಲವು ತೆಗೆದುಕೊಂಡು ಬರುತ್ತೇನೆ. ನಾನು ಬರೋವರೆಗೂ ಈ ದ್ವಾರ ಬಾಗಿಲಲ್ಲಿ ಜಾಕೆ ಎಂದಿರಿ.